ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟ್ ಶುಡ್ ಬಿ ಆ್ಯಡೆಡ್ ಟು ದ ಟ್ವೈಸ್ ದ ರ್ಯಾಷನಲ್ ನಂಬರ್ -7/3 ಟು ಗೆಟ್ 3/7 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಟ್ ಶುಡ್ ಬಿ ಆ್ಯಡೆಡ್ ಅಂದರೆ ಯಾವುದೋ ಒಂದು ಸಂಖ್ಯೆನ ಆ್ಯಡ್ ಮಾಡಬೇಕು. ಯಾವುದಕ್ಕೆ? ನಾನು ಆ ಸಂಖ್ಯೆನ ಎಕ್ಸ್ ಅಂತ ತಗೋತೀನಿ. ಯಾವುದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಟ್ವೈಸ್ ದ ರ್ಯಾಷನಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಈ ರ್ಯಾಷನಲ್ ನಂಬರಿಗೆ ಇಂಟು 2 ಮಾಡಿ ಎಕ್ಸ್ನ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ? 3/7. ಅಲ್ಲಿಗೆ 2 ಇಂಟು ರ್ಯಾಷನಲ್ ನಂಬರ್ ಯಾವುದು? -7/3 ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂತ ಹೇಳ್ತಾರೆ? 3/7 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನನಗೇನು ಬೇಕು? ವೇರಿಯೇಬಲ್ ಬೇಕು ಅಲ್ವಾ? ವೇರಿಯೇಬಲ್ ಯಾವುದು? ಎಕ್ಸ್. ನಂಬರ್ನೆಲ್ಲ ಏನು ಮಾಡ್ತೀನಿ? ಒಂದು ಕಡೆ ಕಳ್ಕೊತೀನಿ. ಇಲ್ಲಿ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 3/7 ಹಂಗೆ ಉಳ್ಕೊಳುತ್ತೆ. ಇಲ್ಲಿ 2 ಇಂಟು 7 ಎಷ್ಟಾಗುತ್ತೆ? 14. ಮೈನಸ್ ಇಲ್ಲಿ ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಇದ್ದಿದ್ದು ಈ ಕಡೆ ಹೋದಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ 14/3 ಆಗುತ್ತೆ. ಇಲ್ಲಿ 7 ಮತ್ತು 3ಗೆ LCM 21 ಬರುತ್ತೆ. ಸಿಂಪಲ್. ಅಂದರೆ ಇಲ್ಲಿ ಕಾಮನ್ ಆಗಿರೋ ಸಂಖ್ಯೆ ಯಾವುದಿಲ್ಲ. ಹಾಗಾಗಿ ಏನು ಮಾಡಿ? 3 ಮತ್ತು 3 ಇಂಟು ಮಾಡಿ, 7 ಇಂಟು 14ನ ಇಂಟು ಮಾಡಿ, /LCM ಮಾಡಿ, ಅಷ್ಟೇ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 3 3 = 9 ಪ್ಲಸ್ 7 ಇಂಟು 14 ಎಷ್ಟಾಗುತ್ತೆ ಅಂದರೆ 98 ಹೋಲ್ ಡಿವೈಡ್ ಬೈ 7 3 = ಎಷ್ಟು? 21. ಇದನ್ನು ಸಾಲ್ವ್ ಮಾಡಿದ್ರೆ 107/21 ಆಗಿರುತ್ತೆ. ಅಂದರೆ 107/21ನ 2 ಟೈಮ್ಸ್ ಆಫ್ ಯಾವುದಕ್ಕೆ? ರ್ಯಾಷನಲ್ ನಂಬರ್ -7/3ಗೆ ಆ್ಯಡ್ ಮಾಡಿದಾಗ ಯಾವುದು ಬರುತ್ತೆ? 3/7 ಬರುತ್ತೆ. ಕ್ವಶನ್ಗೆ ಹೋಗೋಣ. ಕ್ವಶನ್ ಏನಿದೆ? ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 13 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ವಿಡ್ತ್ ಈಸ್ 3/4. ಫೈಂಡ್ ಇಟ್ಸ್ ಲೆಂತ್ ಅಂತ ಹೇಳ್ತದೆ. ಇಲ್ಲಿ ರೆಕ್ಟ್ಯಾಂಗಲ್ ಅಂತ ಹೇಳ್ತದೆ. ರೆಕ್ಟ್ಯಾಂಗಲ್ ಅಂದ್ರೇನು? 4 ಸೈಡೆಡ್ ಫಿಗರ್ ಆಗಿರುತ್ತೆ. ಲೆಂತ್ ಮತ್ತು ಇದನ್ನು ಬ್ರೆಡ್ತ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ನಮಗೆ ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಎಷ್ಟು? 13 ಸೆಂಟಿಮೀಟರ್. ಪೆರಿಮೀಟರ್ ಅಂದ್ರೇನು? ಸುತ್ತಳತೆ ಅಂತ ಹೇಳ್ತೀವಿ. ಅಂದರೆ ಸುತ್ತಲೂ ಇರುವುದು ಏನಾಗುತ್ತೆ? ಪೆರಿಮೀಟರ್ ಆಗಿರುತ್ತೆ. ಇದು ಎಲ್ ಆದರೆ ಇದು ಎಲ್ ಆಗಿರುತ್ತೆ. ಇದು ಬಿ ಆದರೆ ಇದು ಬಿ ಆಗಿರುತ್ತೆ. ಅಂದರೆ ಏನು? ಅಲ್ಲಿಗೆ ಎಲ್ ಪ್ಲಸ್ ಎಲ್ ಎಷ್ಟಾಗುತ್ತೆ? 2L ಪ್ಲಸ್ ಬಿ ಪ್ಲಸ್ ಬಿ ಎಷ್ಟಾಗುತ್ತೆ? 2B ಈಸ್ ಈಕ್ವಲ್ ಟು ಎಷ್ಟು? 13 ಸೆಂಟಿಮೀಟರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಿಡ್ತ್ ಕೊಟ್ಟಿದ್ದಾರೆ. ವಿಡ್ತ್ ಏನಿದೆ? 2 3/4 ಕೊಟ್ಟಿದ್ದಾರೆ. ಇದನ್ನೇನು ಮಾಡಬೇಕು? ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಇದನ್ನೇನು ಮಾಡಬೇಕು? ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಮಾಡೋದು? 4 2s are 8. 8 ಪ್ಲಸ್ 3 ಎಷ್ಟಾಗುತ್ತೆ? 11. 11/4. ವಿಡ್ತ್ ಅಂದರೆ ಯಾವುದು? ಇದು ವಿಡ್ತ್ ಆಗಿರುತ್ತೆ. ಬಿನೇ ವಿಡ್ತ್ ಆಗಿರುತ್ತೆ. ಓಕೆ, ಇದನ್ನೇನು ಮಾಡಬೇಕು? ತೆಗೆದು ಇದಕ್ಕೆ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಏನಿದೆ? 2 ಲೆಂತ್ ಪ್ಲಸ್ 2 ಇಂಟು ಬ್ರೆಡ್ತ್ ಏನು? 11/4 ಈಸ್ ಈಕ್ವಲ್ ಟು 13. ಅಲ್ಲಿಗೆ 2 1s 2 2s 2L. ನನಗೆ ಬೇಕಾಗಿರೋದೇನೋ ಎಲ್ ಅಲ್ವಾ? 2L ಈಸ್ ಈಕ್ವಲ್ ಟು ಏನು ಮಾಡ್ತೀನಿ? ಇದನ್ನು 11/2ನ ಈ ಕಡೆ ಕಳಿಸಿದಾಗ 13 ಮೈನಸ್ 11/2 ಆಗುತ್ತೆ. ಅಲ್ಲಿಗೆ 2L ಈಸ್ ಈಕ್ವಲ್ ಟು ಇಲ್ಲೇನಿಲ್ಲ ಅಂದರೆ 1. 2 ಇಂಟು 13 ಎಷ್ಟಾಗುತ್ತೆ? 26. 26 ಮೈನಸ್ 11 ಎಷ್ಟಾಗುತ್ತೆ? 15. 15/2 ಆಗುತ್ತೆ. ಲೆಂತ್ ಈಸ್ ಈಕ್ವಲ್ ಟು 2 ಇಂಟು ಆಗ್ತಿರೋದು ಈ ಕಡೆ ಬಂದಾಗ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಅಲ್ಲಿಗೆ 15/2 2 2s 4. ಅಲ್ಲಿಗೆ ಆನ್ಸರ್ ಎಷ್ಟು? 15/4 ಆಗಿರುತ್ತೆ ಸೆಂಟಿಮೀಟರ್. ಉತ್ತರ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ವಾಟ್ ಶುಡ್ ಬಿ ಆ್ಯಡೆಡ್ ಟು ದ ಟ್ವೈಸ್ ದ ರ್ಯಾಷನಲ್ ನಂಬರ್ -7/3 ಟು ಗೆಟ್ 3/7 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಟ್ ಶುಡ್ ಬಿ ಆ್ಯಡೆಡ್ ಅಂದರೆ ಯಾವುದೋ ಒಂದು ಸಂಖ್ಯೆನ ಆ್ಯಡ್ ಮಾಡಬೇಕು. ಯಾವುದಕ್ಕೆ? ನಾನು ಆ ಸಂಖ್ಯೆನ ಎಕ್ಸ್ ಅಂತ ತಗೋತೀನಿ. ಯಾವುದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಟ್ವೈಸ್ ದ ರ್ಯಾಷನಲ್ ನಂಬರ್ ಅಂತ ಹೇಳ್ತಾರೆ. ಈ ರ್ಯಾಷನಲ್ ನಂಬರಿಗೆ ಇಂಟು 2 ಮಾಡಿ ಎಕ್ಸ್ನ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ? 3/7. ಅಲ್ಲಿಗೆ 2 ಇಂಟು ರ್ಯಾಷನಲ್ ನಂಬರ್ ಯಾವುದು? -7/3 ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂತ ಹೇಳ್ತಾರೆ? 3/7 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನನಗೇನು ಬೇಕು? ವೇರಿಯೇಬಲ್ ಬೇಕು ಅಲ್ವಾ? ವೇರಿಯೇಬಲ್ ಯಾವುದು? ಎಕ್ಸ್. ನಂಬರ್ನೆಲ್ಲ ಏನು ಮಾಡ್ತೀನಿ? ಒಂದು ಕಡೆ ಕಳ್ಕೊತೀನಿ. ಇಲ್ಲಿ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 3/7 ಹಂಗೆ ಉಳ್ಕೊಳುತ್ತೆ. ಇಲ್ಲಿ 2 ಇಂಟು 7 ಎಷ್ಟಾಗುತ್ತೆ? 14. ಮೈನಸ್ ಇಲ್ಲಿ ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಇದ್ದಿದ್ದು ಈ ಕಡೆ ಹೋದಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ 14/3 ಆಗುತ್ತೆ. ಇಲ್ಲಿ 7 ಮತ್ತು 3ಗೆ LCM 21 ಬರುತ್ತೆ. ಸಿಂಪಲ್. ಅಂದರೆ ಇಲ್ಲಿ ಕಾಮನ್ ಆಗಿರೋ ಸಂಖ್ಯೆ ಯಾವುದಿಲ್ಲ. ಹಾಗಾಗಿ ಏನು ಮಾಡಿ? 3 ಮತ್ತು 3 ಇಂಟು ಮಾಡಿ, 7 ಇಂಟು 14ನ ಇಂಟು ಮಾಡಿ, /LCM ಮಾಡಿ, ಅಷ್ಟೇ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 3 3 = 9 ಪ್ಲಸ್ 7 ಇಂಟು 14 ಎಷ್ಟಾಗುತ್ತೆ ಅಂದರೆ 98 ಹೋಲ್ ಡಿವೈಡ್ ಬೈ 7 3 = ಎಷ್ಟು? 21. ಇದನ್ನು ಸಾಲ್ವ್ ಮಾಡಿದ್ರೆ 107/21 ಆಗಿರುತ್ತೆ. ಅಂದರೆ 107/21ನ
ಟೂ ಟೈಮ್ಸ್ ಆಫ್ ಯಾವುದಕ್ಕೆ ರ್ಯಾಷನಲ್ ನಂಬರ್ -7/3ಗೆ ಆ್ಯಡ್ ಮಾಡಿದಾಗ ಯಾವುದು ಬರುತ್ತೆ 3/7 ಬರುತ್ತೆ. ಕ್ವಶನ್ಗೆ ಹೋಗೋಣ. ಕ್ವಶನ್ ಏನಿದೆ, ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 13 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ವಿಡ್ತ್ ಈಸ್ 3/4. ಫೈಂಡ್ ಇಟ್ಸ್ ಲೆಂತ್ ಅಂತ ಹೇಳ್ತದೆ. ಇಲ್ಲಿ ರೆಕ್ಟ್ಯಾಂಗಲ್ ಅಂತ ಹೇಳ್ತದೆ. ರೆಕ್ಟ್ಯಾಂಗಲ್ ಅಂದ್ರೇನು? 4 ಸೈಡೆಡ್ ಫಿಗರ್ ಆಗಿರುತ್ತೆ. ಲೆಂತ್ ಮತ್ತು ಇದನ್ನು ಬ್ರೆಡ್ತ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ನಮಗೆ ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಎಷ್ಟು? 13 ಸೆಂಟಿಮೀಟರ್. ಪೆರಿಮೀಟರ್ ಅಂದ್ರೇನು? ಸುತ್ತಳತೆ ಅಂತ ಹೇಳ್ತೀವಿ. ಅಂದರೆ ಸುತ್ತಲೂ ಇರುವುದು ಏನಾಗುತ್ತೆ? ಪೆರಿಮೀಟರ್ ಆಗಿರುತ್ತೆ. ಇದು ಎಲ್ ಆದರೆ ಇದು ಎಲ್ ಆಗಿರುತ್ತೆ, ಇದು ಬಿ ಆದರೆ ಇದು ಬಿ ಆಗಿರುತ್ತೆ. ಅಂದರೆ ಏನು? ಅಲ್ಲಿಗೆ ಎಲ್ ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ? 2L ಪ್ಲಸ್ ಬಿ ಪ್ಲಸ್ ಬಿ ಎಷ್ಟಾಗುತ್ತೆ? 2B ಈಸ್ ಈಕ್ವಲ್ ಟು ಎಷ್ಟು? 13 ಸೆಂಟಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಿಡ್ತ್ ಕೊಟ್ಟಿದ್ದಾರೆ. ವಿಡ್ತ್ ಏನಿದೆ? 3/4 ಕೊಟ್ಟಿದ್ದಾರೆ. ಇದನ್ನೇನು ಮಾಡಬೇಕು? ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಇದನ್ನೇನು ಮಾಡಬೇಕು? ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಮಾಡೋದು? 4 2s 8, 8 ಪ್ಲಸ್ 3 ಎಷ್ಟಾಗುತ್ತೆ? 11/4. ವಿಡ್ತ್ ಅಂದರೆ ಯಾವುದು? ಇದು ವಿಡ್ತ್ ಆಗಿರುತ್ತೆ. ಬಿನೇ ವಿಡ್ತ್ ಆಗಿರುತ್ತೆ. ಓಕೆ, ಇದನ್ನೇನು ಮಾಡಬೇಕು? ತೆಗೆದು ಇದಕ್ಕೆ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಏನಿದೆ? 2 ಲೆಂತ್ ಪ್ಲಸ್ 2 ಇಂಟು ಬ್ರೆಡ್ತ್ ಏನೋ 11/4 ಈಸ್ ಈಕ್ವಲ್ ಟು 13. ಅಲ್ಲಿಗೆ 2 1s 2 2s 2L. ನನಗೆ ಬೇಕಾಗಿರೋದೇನೋ ಎಲ್ ಅಲ್ವಾ? 2L ಈಸ್ ಈಕ್ವಲ್ ಟು ಏನು ಮಾಡ್ತೀನಿ? ಇದನ್ನು 11/2ನ ಈ ಕಡೆ ಕಳಿಸಿದಾಗ 13 ಮೈನಸ್ 11/2 ಆಗುತ್ತೆ. ಅಲ್ಲಿಗೆ 2L ಈಸ್ ಈಕ್ವಲ್ ಟು ಇಲ್ಲೇನಿಲ್ಲ ಅಂದರೆ 1. 2 ಇಂಟು 13 ಎಷ್ಟಾಗುತ್ತೆ? 26. 26 ಮೈನಸ್ 11 ಎಷ್ಟಾಗುತ್ತೆ? 15. 15 ಡಿವೈಡ್/2 ಆಗುತ್ತೆ. ಲೆಂತ್ ಈಸ್ ಈಕ್ವಲ್ ಟು 2 ಇಂಟು ಆಗ್ತಿರೋದು ಈ ಕಡೆ ಬಂದಾಗ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಅಲ್ಲಿಗೆ 15 ಡಿವೈಡ್/2 2s ಎಷ್ಟು? 4. ಅಲ್ಲಿಗೆ ಆನ್ಸರ್ ಎಷ್ಟು? 15/4 ಆಗಿರುತ್ತೆ ಸೆಂಟಿಮೀಟರ್ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 11 ಈಸ್ 363. ಫೈಂಡ್ ದಿಸ್ ಮಲ್ಟಿಪಲ್ಸ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಕಾನ್ಸಿಕ್ಯೂಟಿವ್ ಅಂದರೆ ಏನು ಅಂತ ತಿಳ್ಕೊಬೇಕು. ಕನ್ನಡದಲ್ಲಿ ಅನುಕ್ರಮ ಸಂಖ್ಯೆ ಅಂತ ಕರಿತೀವಿ. ಅಂದರೆ ಈಗ 1 2 3 ಅಂದರೆ ವ್ಯತ್ಯಾಸ ಎಷ್ಟು? 1 ಬಂತು. ಇಲ್ಲಿ ವ್ಯತ್ಯಾಸ ಎಷ್ಟು? 1. ಓಕೆನಾ? ಇದನ್ನು ನಾವೇನಂತೀವಿ? ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿ. ನಮಗೆ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಅಂತ ಹೇಳಿದ್ದಾರೆ. 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಅಂದರೆ 3 ಸಂಖ್ಯೆಗಳು. ನಾನೀಗ ಮೊದಲನೇ ಸಂಖ್ಯೆನ ಎಕ್ಸ್ ಅಂತ ತಗೋತೀನಿ. ಎರಡನೇ ಸಂಖ್ಯೆ ಏನಾಗುತ್ತೆ? ಮಲ್ಟಿಪಲ್ ಆಫ್ 11 ಅಂದಾಗ ಏನಾಗಿರಬೇಕು? ಅದಕ್ಕೆ 11ನ ಕೂಡಿಸಿ. ಎರಡನೇ ಸಂಖ್ಯೆ ಏನಾಗುತ್ತೆ? ಎಕ್ಸ್ ಪ್ಲಸ್ 11 ಆಗುತ್ತೆ. ಇನ್ನೊಂದು ಸಂಖ್ಯೆ ಏನಾಗುತ್ತೆ? 3 ಸಂಖ್ಯೆ ಬೇಕು. ಇನ್ನೊಂದು ಸಂಖ್ಯೆ ಏನಾಗುತ್ತೆ? ಮತ್ತೆ ಎಕ್ಸ್ ಪ್ಲಸ್ 11ಗೆ 11 ಕೂಡಿಸಿದ್ರೆ ಎಷ್ಟಾಗುತ್ತೆ? 22. ಇಷ್ಟು ಮೂರದ್ದು ಸಮ್ ಎಷ್ಟಕ್ಕೆ ಸಮ? 363ಕ್ಕೆ ಸಮ ಆಗಿರುತ್ತೆ. ಏನು ಮಾಡಬೇಕು? ಕೂಡಿಸ್ಬೇಕು. ಅಲ್ಲಿಗೆ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 2x ಪ್ಲಸ್ ಎಕ್ಸು 3x. 3x ಪ್ಲಸ್ 11 ಪ್ಲಸ್ 22 ಎಷ್ಟಾಗುತ್ತೆ? 33. ಯಾವುದಕ್ಕೆ ಸಮ? 363ಗೆ ಸಮ ಆಗಿರುತ್ತೆ. ನನಗೆ 3x ಈಸ್ ಈಕ್ವಲ್ ಟು 363 ಮೈನಸ್ 33. 33 ಕಡೆ ಹೋದರೆ ಮೈನಸ್ ಆಗುತ್ತೆ. ಅಲ್ಲಿಗೆ 3x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 330 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 330 ಡಿವೈಡ್/3. 3 1s 311 ಪಕ್ಕದಲ್ಲಿ 1 0. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 110 ಆಗುತ್ತೆ. ನಮಗೆ ಕೇಳ್ತಿರೋದೇನೋ ಫೈಂಡ್ ದೀಸ್ ಮಲ್ಟಿಪಲ್ಸ್ ಅಂತ ಹೇಳ್ತಿದ್ದಾರೆ. ಮೊದಲನೇ ಸಂಖ್ಯೆ ಸಿಕ್ತು. ಏನು? ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? 110. ಕರೆಕ್ಟ್ ಅಲ್ವಾ? ಮೊದಲನೇ ಸಂಖ್ಯೆ 110. ಎರಡನೇ ಸಂಖ್ಯೆ ಏನಾಗುತ್ತೆ? 110ಕ್ಕೆ ಎಷ್ಟು ಆ್ಯಡ್ ಮಾಡಬೇಕು? 11 ಆ್ಯಡ್ ಮಾಡಬೇಕು. ಏನಾಗುತ್ತೆ ಅಲ್ಲಿಗೆ? 110 ಪ್ಲಸ್ 11 121. ನೆಕ್ಸ್ಟ್ ಎಷ್ಟಾಗುತ್ತೆ? 132 ಆಗುತ್ತೆ. 121ಕ್ಕೆ 11 ಆ್ಯಡ್ ಮಾಡಿದ್ರೆ 132 ಆಗುತ್ತೆ. ಹಾಗಾದರೆ ಸಂಖ್ಯೆಗಳು ಯಾವುದು? 110 121 132 ಆಗಿದೆ.